ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಶ್ರೀಹರೇ ಮುಕುಂದ. ಮ್ಯೂಟ್. ಇದಾನಿಂ ಶ್ರೂಯತೆ? ಈಗ ನಾವು 10ನೆಯ ಅಧ್ಯಾಯದ ಮೊದಲ ಪದ್ಯದಲ್ಲಿದ್ದೇವೆ. ಶ್ರೀ ಶುಕ ಉವಾಚ ಅಥೋ ಸುರಾ ಪ್ರತ್ಯುಪಲಬ್ಧ ಚೇತಸಃ ಪರಸ್ಯ ಪುಂಸಃ ಪರಯಾನುಕಂಪಯಾ ಜಗ್ನುರ್ಭೃಶಂ ಶಕ್ರ ಸಮೀರಣಾದಯಸ್ತಾನ್ ರಣೇಯೈರಭಿಸಂಹತಾಃ ಪುರಾ. ಶುಕಮುನಿಗಳು ಮತ್ತೆ ಪರೀಕ್ಷಿದ್ರಾಜನಿಗೆ ಕಥೆಯನ್ನ ನಿರೂಪಿಸ್ತಾ ಇದ್ದಾರೆ. ಪರಮ ಪುರುಷನಾದ ನಾರಾಯಣನ ಪರಮ ಅನುಗ್ರಹವನ್ನ ಪಡೆದು ಮರಳಿ ಚೈತನ್ಯವನ್ನ ಅನುಭವಿಸಿದ ಇಂದ್ರ, ವಾಯು ಮೊದಲಾದ ದೇವತೆಗಳು ಹಿಂದೆ ಯಾರೊಟ್ಟಿಗೆ ಯುದ್ಧ ಮಾಡಿ ಸೋಲನ್ನ ಅನುಭವಿಸುವಂತೆ ಹಿಮ್ಮೆಟ್ಟಿಸುವಂತಾಗಿದ್ದೋ ಅವರನ್ನ ಮರಳಿ ತೈಹಿ ಅಭಿಸಂಹತಾ ಪುರ ಯೈಹಿ ಪುರಾ ಅಭಿಸಂಹತಾಃ ತಾನ್ ರಣೆ ಪುನಃ ಭೃಶಂ ಜಗ್ನುಹು. ಹಿಂದೆ ಯಾರಿಂದ ಪೆಟ್ಟು ತಿಂದು ಘಾಸಿಗೊಂಡಿದ್ದರೋ ಅದೇ ವ್ಯಕ್ತಿಗಳ ಜೊತೆಗೆ ಹೋರಾಡಿ ಇಂದ್ರ ಬಲಿಯ ಜೊತೆಗೆ ಹೀಗೆ ಒಂದಿಷ್ಟು ಲಿಸ್ಟ್ ಕೊಟ್ಟಿದ್ರಲ್ಲ, ಆ ಲಿಸ್ಟ್ ಅನ್ನ ಮತ್ತೆ ವಾಪಸ್ಸು ಯುದ್ಧದಲ್ಲಿ ಯುದ್ಧ ಮಾಡಿ ಮರಳಿ ಯುದ್ಧವನ್ನ ಮಾಡಿ ಅವರನ್ನೆಲ್ಲ ಹೊಡೆದ್ರು. ವೈರೋಚನಾಯ ಸಂರದ್ಧೋ ಭಗವಾನ್ ಪಾಕಶಾಸನ ಉದಯಚ್ಛಜ್ಜತ ಪ್ರಜಾಹೇತಿ ಚುಕ್ರುಷು. ಇಂದ್ರ ಕುಪಿತನಾಗಿ ಬಲಿಯನ್ನು ವಜ್ರಾಯುಧದಿಂದ ಹೊಡಿಬೇಕು ಅಂತ ಕೈ ಎತ್ತಿದಾಗ ಅಸುರರೆಲ್ಲ ಹಾ ಹಾ ಅಂತ ಕೂಗಿಕೊಳ್ಳಿಕ್ ಶುರು ಮಾಡಿದ್ರು. ಆಹಾ ಇತಿ ಪ್ರಜಾಹ ಚುಕ್ರುಷು. ರಾಕ್ಷಸ ಪ್ರಜೆಗಳೆಲ್ಲ ಜೋರಾಗಿ ಬೊಬ್ಬೆ ಹೊಡೆದ್ರು. ವಜ್ರಪಾಣಿ ಸ್ತಮಾಹೇದಂ ತಿರಸ್ಕೃತ್ಯ ಪುರಸ್ಥಿತಂ ಮನಸ್ವಿನಂ ಸುಸಂಪನ್ನಂ ವಿಚರಂತಂ ಮಹಾಮೃಧೇ. ತಂ ವಜ್ರಪಾಣಿ ಇದಂ ಆಹ ತಿರಸ್ಕೃತ್ಯ ಇದಮಾಹ. ತಮ್ ಅಂದ್ರೆ ಆ ಬಲಿಯನ್ನು ತನ್ನ ಆಯುಧವನ್ನ ಹಿಡಿದೆಟ್ಟಿದ ಸ್ಥಿತಿಯಲ್ಲೇ ಹೆದರಿದವರನ್ನ ನೋಡಿ ತಿರಸ್ಕೃತ್ಯ ಒಂಥರ ಕುಹಕವಾದ ನಗೆಯನ್ನ ಬೀರಿ ಎದುರು ನಿಂತಿರುವ ಮನಸ್ವಿನಂ ಅಂದ್ರೆ ಯುದ್ಧದಲ್ಲಿ ಒಳ್ಳೆ ರೀತಿಯಿಂದ ಶಸ್ತ್ರಾಸ್ತ್ರಗಳನ್ನ ಹಿಡಿದು, ಮನಸ್ವಿ ಅಂತಂದ್ರೆ ಅಲ್ಲಿ ಆ ಕಾರ್ಯದಲ್ಲಿ ಪೂರ್ತಿ ತೊಡಗಿಸಿಕೊಂಡವನು, ಸುಸಂಪನ್ನಂ ವಿಚರಂತಂ ಮಹಾಮೃಧೆ. ಮೃಧೆ ಅಂದ್ರೆ ಯುದ್ಧದಲ್ಲಿ. ಮೃಧೆ ಅನ್ನುವ ಶಬ್ದವೇ ಅದು ಹಾಗೆ ಬಳಕೆಯಲ್ಲಿರುವುದು, ಯುದ್ಧದಲ್ಲಿ ಅನ್ನುವ ಅರ್ಥದಲ್ಲೇ. ಅದು ಮೃಧೆ ಅಂತ ಶಬ್ದ ಅಲ್ಲ, ಮೃಧೆ ಅನ್ನುವುದೇ ಶಬ್ದ. ಯುದ್ಧದಲ್ಲಿ ಚೆನ್ನಾಗಿ ಓಡಾಡಿಕೊಂಡಿದ್ದಂತಹ ಬಲಿಯನ್ನು ಕುರಿತು ಹೀಗೆ ಹೇಳಿದ. ನಟವನ್ಮೂಢ ಮಾಯಾಭಿಃ ಮಾಯಾವಿ ತ್ವಂ ಜಿಗೀಷಸಿ ಜಿತ್ವಾ ಬಾಲಾನ್ ನಿಬದ್ಧಾಕ್ಷಾನ್ ನಟೋ ಹರತಿ ತದ್ಧನಂ. ಇಂದ್ರ ಹೇಳ್ತಾನೆ, ಮೂಢ, ಸ್ವಂತ ಪ್ರಜ್ಞೆ ಇಲ್ಲ, ಬೇರೆಯವ್ರು ಹೇಳಿದ್ದು ಅರ್ಥ ಆಗಲ್ಲ ಅಂತವ್ರನ್ನು ಮೂಢ ಅಂತಾರೆ. ಒಂದೋ ಅವ್ರಿಗೆ ಗೊತ್ತಾಗ್ಬೇಕು, ಒಂದೋ ಇನ್ನೊಬ್ರು ಹೇಳಿದ್ ಗೊತ್ತಾಗ್ಬೇಕು.
ಎರಡೂ ಆಗ್ಲಿಲ್ಲ ಅಂದ್ರೆ ಅವ್ರನ್ನ ದೇವರೇ ಕಾಪಾಡ್ಬೇಕು. ಅದೊಂದು ಸಾಮಾನ್ಯ ಬೈಗುಳ, ಮೂಢ ಅಂತ. ಹೇಗೆ ಒಬ್ಬ ವಂಚಕ ಮಕ್ಕಳ ಕಣ್ಣು ಕಟ್ಟಿ ಅವರ ಸಂಪತ್ತನ್ನ ಹೇಗೆ ಅಪಹರಿಸ್ತಾನೋ, ಹೀಗೆ ನೀನು ಕೂಡ ಮಾಯೆಗಳನ್ನ ಪ್ರಸಾರಗೊಳಿಸಿ ನಮ್ಮನ್ನೆಲ್ಲ ನಿಗ್ರಹಿಸುವುದಕ್ಕೋಸ್ಕರ ಬಯಸ್ತಾ ಇದ್ದಿ. ಮಕ್ಕಳಿಗೆ ಆಟ ಆಡಿಸ್ತೇನೆ ಅಂತ ಹೇಳುದು, ಕಟ್ಟಿ ಸ್ವಲ್ಪ ಹೊತ್ತು ಕೊಯ್ಯಮರ್ರೋ ಅನ್ನೋದು, ಆಮೇಲೆ ಅವ್ರ ಕುತ್ತಿಗೆ ಸರ, ಕೈಲಿದ್ದ ಬಳೆ, ಅದು ಇದು ಎಲ್ಲ ಕಿತ್ಕೊಂಡು ಓಡೋಗುದು. ಇದು ಮಕ್ಕಳ ಕಳ್ಳರು ಮಾಡುವಂತ ಕೆಲಸ. ನೀನು ಕೂಡ ಅದೇ ರೀತಿ ಬಾಲಾನ್ನ ಜಿತ್ವ, ಮಕ್ಕಳನ್ನ ಕಟ್ಟಿ ಆಟ ಆಡಿ ಗೆದ್ದಂತೆ ನಮ್ಮನ್ನೆಲ್ಲ ನಮ್ ಕಣ್ಣಿಗೆ ಮಾಯೆಯ ಪಟ್ಟಿಯನ್ನ ಕಟ್ಟಿ ಸೋಲಿಸಿದೆ, ಗೆದ್ದು ಬಿಟ್ಟೆ ಅಂತೆಲ್ಲ ಖುಷಿ ಪಡ್ತಾ ಇದ್ದಿ. ನಮ್ಮನ್ನ ಗೆಲ್ಲಲಿಕ್ಕೆ ಜಿಗೀಷಸಿ, ಗೆಲ್ಲಲು ಬಯಸುತ್ತಿರುವೆ. ಆರುರುಕ್ಷಂತಿ ಮಾಯಾಭಿ ಉತ್ಸಿಸೃಪ್ಸಂತಿ ಯೇ ದಿವಂ ತಾಂದಸ್ಯೂನ್ ಮಿಥುನೋಮ್ಯಜ್ಞ ಪೂರ್ವಸ್ಮಾಚ್ಚ ಪದಾದದಃ. ಯಾರು ಕುಕೃತ್ಯಗಳಿಂದ, ಕಪಟ ಕ್ರಿಯೆಗಳಿಂದ ಸ್ವರ್ಗವನ್ನ ಏರ್ಬೇಕು ಅಂತ ಬಯಸ್ತಾರೋ, ಅಥವಾ ಇನ್ನು ಸ್ವರ್ಗದ ಆಚೆಗಿನ ಲೋಕಗಳನ್ನೆಲ್ಲ ಮೀರಬೇಕು ಅಂತ ಪ್ರಯತ್ನಿಸ್ತಾರೋ, ಅದರ ಅಭಿಪ್ರಾಯ ನಮಗೆ ಹೊಂದದ ಪದವಿಯನ್ನ ಹತ್ತ ಬಯಸುವ ಪೆದ್ದರು. ತಾವು ಬಯಸಬಾರದು ಅನ್ನೋದು ಗೊತ್ತಿಲ್ಲ, ಅಂತ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡ್ಬೇಕು. ಯಾರೋ ದುಡಿದದ್ದನ್ನ ಸುಲಭದಲ್ಲಿ ರಾತ್ರಿ ಕಾಣದಂತೆ ಕದ್ರೆ ಕಳ್ಳ, ಹಗಲು ಕಾಣುವಂತೆ ಕದ್ರೆ ಅವನ್ ದರೋಡೆಕೋರ. ನೀವು ದರೋಡೆಕೋರರಂತೆ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮನ್ನ ಈಗ ಪೂರ್ವಸ್ಮಾಚ್ಚ ಪದಾದಧಃ ವಿಧುನೋಮಿ, ಈಗಾಗಲೇ ನೀವು ಪಡೆದಿದ್ದ ಸಂಪತ್ತಿಗಿಂತ ಇನ್ನೂ ಹೆಚ್ಚು ಹೀನತರವಾದ ಸ್ಥಿತಿಗೆ ನಿಮ್ಮನ್ನ ತಳ್ಳುತ್ತೇನೆ. ಅಂದ್ರೆ ಈ ಹಿಂದೆ ದರೋಡೆಕೋರರು ಗೆದ್ದದ್ದನ್ನೆಲ್ಲ ಮುಟ್ಟುಗೋಲು ಹಾಕಿ ಅವರತ್ರನೇ ಅವರದ್ದೇ ಆದ ಸಂಪತ್ತನ್ನೂ ಕೂಡ ಕಿತ್ತುಕೊಂಡು ಅವರ ಮನೆಯನ್ನ ಧ್ವಂಸಗೊಳಿಸಿ ಅವರಿಗೊಂದು ಪ್ರತ್ಯೇಕ ಕತ್ತಲೆಯ ಕೋಣೆಯನ್ನು ಕೊಟ್ಟು ಇಲ್ಲಿ ವಾಸ ಮಾಡಿ ಲೆಕ್ಕ ಹಾಕೊಂಡಿರಿ ಅಂತ ಜೈಲಿಗೆ ಹಾಕುವುದೇನಿದೆ, ಅಥವಾ ಅಂಧನ್ ತಮಸ್ಸಿಗೆ ಅಧಪಾತಕ್ಕೆ ತಳ್ಳುವುದೇನಿದೆ, ನಾನು ದರೋಡೆಕೋರರಿಗೆ ಕೊಡಬೇಕಾದ ಶಿಕ್ಷೆಯನ್ನು ನಿಮ್ಗೂ ಕೊಡ್ತೇನೆ. ಅಂದ್ರೆ ಇದು ವೇದಗಳಲ್ಲಿ ಬಂದ ಮಂತ್ರದ ಯಥಾವತ್ತಾದ ಅನುವಾದದಂತೆ ಈ ಮಾತು ಇದೆ. ಮಾಯಾಭಿ ಉತ್ಸಿಸೃಪ್ಸಂತಂ ಇದ್ರದ್ಯಾಂ ಆರುರುಕ್ಷತಃ ಅವದಸ್ಯೂರಧೂನಥಾಹ ಅಂತ ಋಗ್ವೇದದಲ್ಲಿ ಬಂದ ಒಂದು ಮಂತ್ರ. ಅದು ಅಲ್ಲಿ ಈ ಶಬ್ದವನ್ನು ನೀವು ಗಮನಿಸಿದ್ರೆ ಮಾಯಾಭಿಹಿ ಉತ್ಸಿಸೃಪ್ಸಂತಿ, ಅದೇ ಪದ ಇಲ್ಲೂ ಕೂಡ ಬಳಕೆ ಆಗಿದೆ. ವೇದದಲ್ಲಿ ಬಳಕೆಯಾದ ಪದವೇ ದ್ಯಾಂ ಆರುರುಕ್ಷತಃ, ಇಲ್ಲೂ ಹಾಗೆ ಬಂದೆ ಆರುರುಕ್ಷಂತಿ ದಿವಂ ಅಂತಿದೆ. ಅದೇ ಮಂತ್ರದ ಬಳಕೆ ಇಲ್ಲಾಗಿದೆ ಅನ್ನೋದು, ಅಂದ್ರೆ ವೇದಗಳಲ್ಲಿ ಈ ಜಗಳ ಆಗಿದ್ದನ್ನೇ ಹೇಳಿದ್ದನ್ನೇ ಭಾಗವತವು ಕೂಡ ನಿರೂಪಣೆ ಮಾಡಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೋಹಂ ದುರ್ಮಾಯಿನಸ್ತೇದ್ಯ ವಜ್ರೇಣ ಶತಪರ್ವಣ ಶಿರೋ ಹರಿಷ್ಯಮಂದಾತ್ಮನ್ ಘಟಸ್ವಜ್ಞಾತಿಭಿಃ ಸಹ. ದುರ್ಮಾಯಿನಃ ತೇ, ಮಾಯಿ ಇಂದ್ರನೇ ಮೋಸಗಾರ, ದುರ್ಮಾಯಿ ಅಂದ್ರೆ ಕೆಲವರು ಎದುರುಗಡೆನೆ ಮೋಸ ಮಾಡ್ತಾರೆ, ಕೆಲವರು ಮೋಸ ಮಾಡಿದ್ದೂ ಗೊತ್ತಾಗಲ್ಲ ಅಂತ ಕಪಟಿಗಳು, ಪರಮ ಕಪಟಿಗಳು. ನೀವಂತೂ ಅಂಥದ್ದರಲ್ಲಿ ಒಬ್ರು. ಅಂತಹ ನಿನ್ನನ್ನು ಶತಪರ್ವಣ ವಜ್ರೇಣ, ಪರ್ವ ಅಂದ್ರೆ ವಿಭಾಗಗಳು, ಅದಕ್ಕೆ ದಂಡ, ಈ ಇಕ್ಷು ದಂಡ ಅಂತ ಹೇಳ್ತೇವಲ್ಲ, ಅಲ್ಲಲ್ಲಲ್ಲಲ್ಲಲ್ಲಿ ಗಂಟಿರುತ್ತೆ, ಆದ್ರೆ ಅದ್ರಲ್ಲಿ ಗಂಟು ಕಮ್ಮಿ ಇರ್ಬೇಕು. ಗಂಟು ಕಮ್ಮಿ ಇದ್ರೆ ರಸ ಚೆನ್ನಾಗಿರುತ್ತೆ, ಜಾಸ್ತಿ ಗಂಟಿದ್ರೆ ಬರೀ ಗಂಟೆ ತಿನ್ಬೇಕಷ್ಟೆ, ಅದರಲ್ಲಿ ರಸ ತಿನ್ಲಿಕ್ಕೆ ಅವಕಾಶವೇ ಇರುವುದಿಲ್ಲ. ಕಬ್ಬಿನ ಜಲ್ಲೆಯಲ್ಲಿ ಗಂಟು ಬಹಳ ಕಮ್ಮಿ ಇದ್ದಷ್ಟು, ಅಂದ್ರೆ ಗಂಟು ಕಮ್ಮಿ ಅಂದ್ರೆ ಮಧ್ಯ ರಸದ ಭಾಗ ಜಾಸ್ತಿ ಇರುತ್ತೆ. ಆವಾಗ ಗಂಟು ಚಿಕ್ಕ ಚಿಕ್ಕದಾಗ್ಬಿಟ್ರೆ ನಿಮ್ಗೆ ಕುಡಿಬೇಕಾದ ನೀರಿನ ರಸ, ಅಂದ್ರೆ ಕಬ್ಬಿನ ರಸ ಇರುವ ಭಾಗ ಬಹಳ ಚಿಕ್ಕದಿರುತ್ತೆ, ಅದರಲ್ಲಿ ಏನು ರಸವೇ ಸಿಗುದಿಲ್ಲ ಕುಡಿಲಿಕ್ಕೆ.
ಹಾಗೆ ಇದು ಅದು ಮತ್ತೆ ಪೆಟ್ಟು ಬೀಳುದು ಜಾಸ್ತಿ ಅಂತ. ಅದ್ರಲ್ಲಿ ಪೆಟ್ಟು ಕೊಟ್ರೆ ಗಂಟು ಜಾಸ್ತಿ ಜಾಸ್ತಿ ಇದ್ದಷ್ಟು ಬಿದ್ರೆ ಪೆಟ್ಟು ಸಾರಿ ಬೀಳುತ್ತೆ. ಉದ್ದಕ್ಕಿದ್ರೆ ಒಂದು ಗೆರೆ ಮಾತ್ರ ಬರುತ್ತೆ. ಇದು ಗಂಟು ಜಾಸ್ತಿ ಇದ್ರೆ ಅಲ್ಲಲ್ಲಲ್ಲಲ್ಲಲ್ಲಿ ಒಂದು ಬೊಬ್ಬೆ ಬರುತ್ತೆ. ಹಾಗೆ ಶತಪರ್ವ 100 ಛೇದಗಳಿಂದ ಕೂಡಿದಂತಹ ವಜ್ರಾಯುಧದಿಂದ ನಿನ್ನನ್ನ ಹೊಡೆದು ಮುಗಿಸ್ತೇನೆ. ನಿನ್ಗೆ ಪೆಟ್ಟು ಕೊಟ್ರೆ ಮೈಯಲ್ಲೆಲ್ಲ ಅಪ್ಪಚ್ಚಿ ಬರ್ಬೇಕು. ಓ ಎಷ್ಟು ದಂಡದಲ್ಲಿ ಎಷ್ಟು ದಂಡೆಗಳಿದ್ವು ಅಂತ ಗೊತ್ತಾಗತ್ತೆ ಅವನ ಮೈ ನೋಡಿದ್ರೆ. ಅಷ್ಟು ಭಾಗದಲ್ಲಿ ಕೆಂಪ್ 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 ಗುರುತು ಬಿದ್ದಿರುತ್ತೆ. ಓ ಇಷ್ಟು ಮೀಟರ್ಗೆ ಇಷ್ಟು ಪೆಟ್ಟು ಬಿದ್ದಿದೆ ಅಂತ. ಶಿರೋಹರಿಷ್ಯೆ, ಎಲೆ ಮಂದಾತ್ಮನೇ ನಿನ್ನ ತಲೆ ತೆಗಿತೇನೆ, ಸೇರು. ಎಲ್ಲ ಒಟ್ಟಿಗೆ ಬನ್ನಿ. ಒಬ್ಬೊಬ್ರದ್ದೇ ತಲೆ ತೆಗಿಲಿಕ್ಕೆ ಸಮಯ ಹಿಡಿಯತ್ತೆ. ಎಲ್ಲ ಒಟ್ಟಿಗೆ ಬಂದ್ರೆ ಒಟ್ಟಿಗೆ ಎಲ್ರು ತಲೆ ತೆಗಿತೇನೆ, ಸುಲಭದಲ್ಲಿ ಕೆಲಸ ಆಗೋಗುತ್ತೆ. ಘಟಸ್ವ ಜ್ಞಾತಿಭಿ ಸಹ ಘಟಸ್ವ. ನಿನ್ನ ಬಂಧು ಬಾಂಧವರ ಜೊತೆಗೆಲ್ಲ ಒಟ್ಟಿಗೆ ನಿಲ್ಲು. ಬಲಿರುವಾಚ ಸಂಗ್ರಾಮೇ ವರ್ತಮಾನಾನಾಂ ಕಾಲನೋದಿತ ಕರ್ಮಣಾಂ ಕೀರ್ತಿರ್ಜಯ ಜಯೋ ಜಯೋ ಮೃತ್ಯು ಸರ್ವೇಷಾಂ ಸ್ಯುರನುಕ್ರಮಾತ್. ಯುದ್ಧಕ್ಕೆ ಬಂದಿದ್ದೇವೆ ಅಂತಂದ ಮೇಲೆ, ಕಾಲ ನಮ್ಮನ್ನ ಈ ಕೆಲಸದಲ್ಲಿ ತೊಡಗಿಸಿದೆ ಅಂತಂದ ಮೇಲೆ ಯಶಸ್ಸು ಸಿಗಬಹುದು, ಜಯ ಸಿಗಬಹುದು, ಅಪಜಯವೂ ಆಗಬಹುದು, ಸಾವು ಬರಬಹುದು. ಇದು ಯುದ್ಧದಲ್ಲಿ ಭಾಗವಹಿಸಿದ ಇಬ್ಬರಿಗೂ ಸಮಾನ. ಅನುಕ್ರಮಾತ್ ಸರ್ವೇಷಾಂ ಸ್ಯುಹು. ಒಂದು ಸರ್ತಿ ಗೆದ್ದಿದ್ದೇವೆ ಅಂದ್ರೆ ಇನ್ನೊಂದ್ ಸರ್ತಿ ಸೋಲಿಕ್ಕಿದ್ದೇವೆ ಅನ್ನೋದು ಗೊತ್ತಿರ್ಬೇಕು. ಸೋತಿದ್ದೇವೆ ಅಂದ್ರೆ ಗೆಲ್ಲಿಕ್ಕೂ ಒಂದು ಸರ್ತಿ ನಮಗೂ ಅವಕಾಶ ಸಿಗುತ್ತೆ ಅಂತ ಗೊತ್ತಿರ್ಬೇಕು. ಆದ್ರೆ ನಮ್ಗೆ ಸಮಾನವಾದ ವ್ಯಕ್ತಿಯ ಜೊತೆಗೆ ಹೋರಾಡಬೇಕು ಹೊರತು ಇಲಿ ಜೊತೆಗೆ ಹುಲಿ ಹೋರಾಡುದು ಅಥವಾ ಇರ ಜೊತೆಗೆ ಆನೆ ಹೋರಾಡುವುದಲ್ಲ ಅಷ್ಟೇ. ಕಾಲ ಬಂದ್ರೆ ಅದಕ್ಕೂ ಕೂಡ ಏನು ಆಶ್ಚರ್ಯ ಇಲ್ಲ. ಇಲಿ ಬಲೆಯಿಂದ ತಪ್ಪಿಸ್ಕೊಳ್ಳುತ್ತೆ, ಹುಲಿ ಸಿಕ್ಕಾಕೊಳ್ಳುತ್ತೆ. ಅಥವಾ ಸೊಂಡ್ಲೊಳಗೆ ಇರುವೆ ಸಿಕ್ಕಾಕೊಂಡ್ರೆ ಇಡೀ ಜೀವ ಬಿಟ್ಟು ಆನೆ ಒದ್ದಾಡಿ ಸತ್ತೋಗುತ್ತೆ. ಅದಕ್ಕೆ ಏನು ಮಾಡ್ಲಿಕ್ಕಾಗಲ್ಲ. ತಮಿಮಂ ಕಾಲರಶನಂ ಜನಂ ಪಶ್ಯಂತಿ ಸೂರಯ ನ ಹೃಷ್ಯಂತಿ ನ ಶೋಚಂತಿ ಯತ್ರಯೂ ಯಮ ಪಂಡಿತಾ. ಜಯ ಮತ್ತು ಅಪಜಯ ಅನ್ನೋದು ಕಾಲದಿಂದ ಪ್ರಚೋದಿತವಾದದ್ದು ಹೊರತು ನೀವು ಕೊಡುದಲ್ಲ. ನೀವು ಕಾಲದಿಂದ ಬಾಧಿತರೆ. ನಿಮಗೂ ಕೂಡ ಕಾಲ ಸಪೋರ್ಟ್ ಮಾಡಿದ್ರೆ ಮಾತ್ರ ನೀವು ಗೆಲ್ಲಬಲ್ಲಿರಿ. ಕಾಲ ನಮ್ಮ ಪರವಾಗಿದ್ರೆ ಬುದ್ಧಿವಂತನಿಗೆ ಅರ್ಥ ಆಗುತ್ತೆ, ಗೆಲ್ಲುವುದು ಯಾರಿದೋ ಒಬ್ಬನ ಸೊತ್ತಲ್ಲ, ಗೆಲುವು ಯಾರದ್ದೋ ಪೇಟೆಂಟ್ ಅಲ್ಲ. ಯಾರತ್ರ ಸಾಮರ್ಥ್ಯ ಇದ್ದು ಶಿಸ್ತಿರುತ್ತೋ, ಯಾರತ್ರ ಎಚ್ಚರಿಕೆಯಿಂದ ಹೆಜ್ಜೆ ಇಡುವ ತಾಕತ್ತಿರುತ್ತೋ ಅವನು ಗೆಲ್ತಾನೆ. ನ ಹೃಷ್ಯಂತಿ ನ ಶೋಚಂತಿ. ಸೋಲಿಗಾಗಿ ಹೆಮ್ಮೆ ಪಡುವುದಿಲ್ಲ, ಗೆಲುವಿಗಾಗಿ ಹೆಮ್ಮೆ ಪಡುವುದಿಲ್ಲ, ಸೋಲಿಗಾಗಿ ದುಃಖ ಪಡುವುದಿಲ್ಲ. ನ ಹೃಷ್ಯತಿ ನ ಶೋಚಂತಿ ತತ್ರ ಯೂಯಂ ಅಪಂಡಿತಾಹ. ಆದ್ರೆ ನೀನು ಗಮನಿಸಿದ್ರೆ ನನಗೆ ಅರ್ಥ ಆಗ್ತಾ ಇದೆ, ನೀವು ಯಾವಾಗ್ಲೂ ಗೆಲ್ಲೇಬೇಕು ಅಂತ ಯೋಚನೆ ಮಾಡ್ತಿರ್ತೀರಿ. ಆದ್ರಿಂದಾಗಿ ನಿಮ್ಗೆ ಒಂದ್ ಸರ್ತಿ ಬಂದ್ರೆ ಸೋಲು ಬಂದ್ರೆ ನಿಮ್ಗೆ ತಡ್ಕೊಳಿಕ್ ಆಗಲ್ಲ. ನಮ್ಗೆ ಹಾಗಲ್ಲ, ನಮಗೆ ಗೊತ್ತಿದೆ ಯಾವಾಗಾದ್ರೂ ಸೋಲ್ಬಹುದು, ಸೋಲಿಗೆ ರೆಡಿಯಾಗಿರ್ತೇವೆ. ಆದ್ರಿಂದಾಗಿ ನಾವು ನೆಕ್ಸ್ಟ್ ಸರ್ತಿ ಗೆಲ್ಲುವುದನ್ನು ಯೋಚನೆ ಮಾಡ್ತಿರ್ತೇವೆ. ಆದ್ರಿಂದಾಗಿ ನಮ್ಮ ಹೋರಾಟ ಎಷ್ಟು ಕಾಲ ಆದ್ರೂ ಕೂಡ ಅದು ನಿಲ್ಲುವುದೇ ಇಲ್ಲ. ನೀವು ಗೆದ್ದ ಮೇಲೆ ಎಲ್ಲ ಅಡಿಗೆ ಹಾಕೊಂಡ್ ಏನು ಗೊತ್ತಾಗೋದಿಲ್ಲ, ಅಥವಾ ಅವ್ರು ಇನ್ನೇನ್ ಮಾಡ್ಲಿಕ್ ಬರಲ್ಲ, ಪೆಡ್ತಿನ್ ಸುಮ್ನಾಗಿದ್ದಾರೆ ಅನ್ಕೊಂಡಿರ್ತೀರಿ. ನಾವು ಪೆಡ್ತಿನ್ ಸುಮ್ನೆ ಆಗೋರು ಅಲ್ವೇ ಅಲ್ಲ. ನಮ್ಮ ಗುಣ ಏನು ಅಂದ್ರೆ ಎಷ್ಟು 1000 ಸರ್ತಿ ಬಿದ್ರು ಕೂಡ ಮತ್ತೆ ಏಳುತ್ತೇವೆ. ಹೇಗೋ 1000 ಸಲ ಬಿದ್ದಾಗಿದೆ, ಇನ್ ಯಾಕೆ ಹೇಳುದು, ಹೇಗೋ ನಾಳೆ ಮತ್ತೆ ಬೀಳ್ಬೇಕು ಅಂತ ಇವತ್ತು ಮಲಗಲ್ಲ ನಾವು. ನಾಳೆ 1001ನೇ ಸಲ ಬೀಳ್ಲಿಕ್ಕೂ ನಾವ್ ಇವತ್ತು ಹೇಳ್ತೇವೆ. ಇದು ನಮ್ಮ ತಾಕತ್ತು. ತತ್ರ ಯೂಯಮ ಪಂಡಿತಾಹ. ನೀವು ಇಲ್ಲಿ ದಡ್ರು. ನವಯಂ ಮನ್ಯಮಾನಾನಾಮಾತ್ಮಾನಂ ತತ್ರ ಕಾರಣಂ ಗಿರೋವಸ್ಸಾದು ಶೋಚ್ಯಾನಾಂ ಗೃಹ್ಣೀಮೋ ಮರ್ಮತಾಡನಾಹ. ಸಾಧುಗಳು ನಿಮ್ಮನ್ನ ಕಂಡಾಗ ಅಯ್ಯೋ ಅಂತಾರೆ. ಯಾಕೆ ಅಂದ್ರೆ ಯಾರಿಗೆ ಯಾವಾಗ್ಲೂ ಗೆಲುವೇ ಆಗತ್ತೆ ಅಂತ ಯೋಚನೆ ಮಾಡಿ ನಾವೇ ಸಮರ್ಥರು ಅಂತ ಏನ್ ಅನ್ಕೊಳ್ತಾರೆ. ಅಂದ್ರೆ ಸೋತ್ರೆ ಅಯ್ಯೋ ಸೋತು ಬಿಟ್ವಿ, ಗೆದ್ರೆ ಅಬ್ಬಾ ಗೆದ್ದು ಬಿಟ್ಟೆವು ಅಂತ ಎರಡೂ ದಡ್ಡತನವೇ. ಯಾಕೆಂದ್ರೆ ನಾವೇ ಸೋಲುವುದು ಅಲ್ಲ, ನಾವೇ ಗೆಲ್ಲುವುದು ಅಲ್ಲ. ಕೆಲವೊಮ್ಮೆ ಗೆಲುವು ನಮ್ಮೊಟ್ಟಿಗಿರುತ್ತೆ, ಕೆಲವೊಮ್ಮೆ ಸೋಲು ನಮ್ಮೊಟ್ಟಿಗೆ ಬರುತ್ತೆ. ಅದು ಬಂದು ಹೋಗುವಂತದ್ದು ಹೊರತು ನಾವು ಗೆಲ್ಲುವುದಲ್ಲ, ನಾವು ಸೋಲುವುದಲ್ಲ. ಹೇಳಿಕ್ ಚೆನ್ನಾಗಿದೆ.
ಕೇಳಲಿಕ್ಕೂ ಚೆನ್ನಾಗಿದೆ, ಅದ್ರ ಅರ್ಥ ಆಗುದಿಲ್ಲ ಅಷ್ಟೇ ಏನು ಅಂತ. ಏನೋ ಹೇಳಿದ್ರು, ತಲೆ ಅಲ್ಲಾಡಿಸ್ಬೇಕಷ್ಟೇ. ಗಿರೋವ ಸಾಧು ಶೋಚ್ಯಾನ ವಹ ಗಿರಹ, ನಿಮ್ಮ ಮಾತುಗಳು ಸಾಧುಗಳಿಗೆ ಅಯ್ಯೋ ಪಾಪ, ಎಂತ ಜನಗಳಿವ್ರು, ನಾವೇ ಗೆಲ್ಲುವುದು ಅಂತ ಅನ್ಕೊಳ್ತಾರೆ, ನಾವೇ ಸೋಲುವುದು ಅಂತ ಅನ್ಕೊಳ್ತಾರೆ. ನಾಯಂ ಹಂತಿನ ಹನ್ಯತೆ, ಯಾರು ಇದನ್ನು ತಿಳ್ಕೊಂಡಿರ್ತಾನೋ ಅವನು ಕೊಲ್ಲುವವನು ಅಲ್ಲ, ಇವನು ಸೋಲಿಸುವವನು ಅಲ್ಲ. ಅವನಲ್ಲಿ ಆ ಗೆಲುವಿನ ಸಾಮರ್ಥ್ಯ ಬಂದಿದ್ದಾಗ ಗೆಲ್ತಾನಷ್ಟೆ. ಅದನ್ನು ಗೆಲ್ಲಿಸುವುದು ಅಂತ ಒಬ್ಬ ಇದ್ದಾನೆ. ಗೃಹ್ಣೀಮೋ ಮರ್ಮತಾಡನಾಹ, ಎದೆಗೆ ಇರಿಯುವಂತ ನಿಮ್ಮ ಈ ಮಾತುಗಳನ್ನ ನಾನು ಒಪ್ಪಲಾರೆ. ಸೋಲಿಕ್ ಬಂದಿದ್ದೀರಿ, ಸಾಯ್ಲಿಕ್ ಬಂದಿದ್ದೀರಿ ಅಂತ ನನ್ನ ತಿರಸ್ಕಾರ ಮಾಡಿ ನೀನು ಮಾತಾಡ್ತಾ ಇದ್ದಿ ಅಂದ್ರೆ ಬಲಿಗೆ ಅಷ್ಟು ಚೆನ್ನಾಗಿ ಪ್ರಹ್ಲಾದನಿಂದ ಚೆನ್ನಾಗಿ ಉಪದೇಶ ಆಗ್ಬಿಟ್ಟಿದೆ. ಅವನು ರಾಕ್ಷಸ ಇರ್ಬೋದು, ಆದ್ರೆ ತತ್ವಜ್ಞಾನದ ವಿಷಯದಲ್ಲಿ ವೃತ್ರಾಸುರನಂತೆ ಅತ್ಯಂತ ಧರ್ಮಿಷ್ಠ. ಶ್ರೀಶುಕ ಉವಾಚ ಇತ್ಯಾಕ್ಷಿಪ್ಯ ವಿಭುಂ ವೀರೋ ನಾರಾಚೈರ್ವೀರಮರ್ದನ ಆಕರ್ಣ ಪೂರ್ಣೈರಹನತ್ ಆಕ್ಷೇಪೈರಾಹತಂ ಪುನಃ. ಶುಕಾಚಾರ್ಯರು ಹೇಳ್ತಾರೆ, ವೀರರಲ್ಲಿ ವೀರನಾದ ಬಲಿ ಇಂದ್ರನನ್ನ ಆಕ್ಷೇಪಿಸಿದ. ಯಾಕೆಂದ್ರೆ ಅವನು ವೀರರಲ್ಲಿ ವೀರ 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 ಅಂತ ಅವನನ್ನ ಎಲ್ಲ ರಾಕ್ಷಸರು ಜೈ 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 ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಇಂದ್ರ ವಾಪಸ್ಸು ತಾನು ಕೂಡ ಅಸ್ತ್ರಗಳನ್ನ ಪ್ರಯೋಗಿಸಿ ಹೊಡೆದ. ಅವನು ಬಾಣ ಹೊಡೆದ್ರೆ ಪ್ರತಿಯಾಗಿ ಇವನು ಬಾಣ ಹೊಡೆದ. ಏವಂ ನಿರಾಕೃತೋ ದೇವೋ ವೈರಿಣ ತಥ್ಯವಾದಿನ ನಾಮೃಶ್ಯ ತದಧಿಕ್ಷೇಪಂ ತ್ರೋತ್ರಾಹತ ಇವ ದ್ವಿಪ. ಅಂಕುಶದಿಂದ ತೆವಿದಾಗ ಆನೆ ಹೇಗೆ ಸಹಿಸುವುದಿಲ್ಲವೋ ತೋತ್ರ ಇವ ದ್ವಿಪ. ದ್ವಿಪ ಅಂದ್ರೆ ಆನೆ ಅಂತ ಅರ್ಥ, ತೋತ್ರ ಅಂದ್ರೆ ಅಂಕುಶ. ಅದರ ಕಿವಿಯ ಕೆಳಭಾಗಕ್ಕೆ ಹೀಗೆ ಚುಚ್ಚಿ ಬಿಡ್ತಾರೆ, ಅದಕ್ಕೆ ಜೀವ ಹೋದಷ್ಟು ನೋವಾಗುತ್ತೆ. ಅದಕ್ಕೋಸ್ಕರ ಅದು ಬೆದರುತ್ತೆ. ಮನುಷ್ಯನನ್ನ ನೋಡಿದಾಗ ಅವ್ರಿಗೆ ಅನ್ಸುದೇನು ಅಂತಂದ್ರೆ ಇದ್ಯಾವುದು ನಮ್ಗಿಂತ ದೊಡ್ಡ ಪ್ರಾಣಿ, ನನ್ನ ತಿಂದೇ ಬಿಡುತ್ತೆ ಅಂತ ಮನುಷ್ಯನನ್ನ ನೋಡಿ ಹೆದರುತ್ತದು. ಆದ್ರೆ ಅದಕ್ಕೆ ಮದ ಬಂದಾಗ ಸರಿ ಕಾಣಲ್ಲ ಅದಕ್ಕೆ. ಆಮೇಲೆ ಎದುರುಗಡೆ ಇದ್ದ ವ್ಯಕ್ತಿಯನ್ನ ಅದು ದೊಡ್ಡವನ್ ಚಿಕ್ಕವನು ಅಂತ ಯೋಚನೆ ಮಾಡಲ್ಲ, ನಂಗೆ ಸಿಟ್ಟು ಬಂದಿದೆ ಬಾರಿಸ್ತೇನೆ ಅಂತ ಅಷ್ಟೇ ಅನ್ಕೊಳ್ತಾ ಇರುತ್ತೆ. ಹಾಗಾಗಿ ಮನುಷ್ಯ ಅಪ್ಪಚ್ಚಿ ಆಗ್ತಾನೆ. ದೇವರು ಬದುಕಿಸಿದ್ದಾನೆ ಏನು ಅಂದ್ರೆ ಅದಕ್ಕೆ ನಾರ್ಮಲ್ ಆಗಿದ್ದಾಗ ಮನುಷ್ಯ ತುಂಬಾ ದೊಡ್ಡದಾದ ಡೈನೋಸಾರ್ ಅನ್ಕೊಂಡ್ಬಿಡುತ್ತದು. ಅದಕ್ಕೋಸ್ಕರ ಅದು ಸುಮ್ನೆ ಪೆಟ್ಟು ತಿನ್ಕೊಂಡು ತಲೆ ತಗ್ಗಿಸಿ ಕೂತಿರುತ್ತೆ. ಯಾವಾಗ ಅದ್ರ ಬುದ್ಧಿ ಕೆಲಸ ಮಾಡಲ್ವೋ ಆಗ ಅದರ ಶಕ್ತಿಯ ಮುಂದೆ ಮನುಷ್ಯ ಅಪ್ಪಚ್ಚಿಯಾಗಿ ಹೋಗ್ತಾನೆ. ಹೀಗೆ ಆನೆಯನ್ನ ತಿವಿದ್ರೆ ಹೇಗೆ ಅದು ಸಹಿಸುವುದಿಲ್ವೋ ಹಾಗೆ ಶತ್ರುವಿನ ಪೆಟ್ಟು ತಿಂದ ಬಲಿ ಸಹಿಸ್ಲಿಲ್ಲ. ಇಂದ್ರನಿಗೂ ಹಾಗೆ ಆಯ್ತು. ಯಾಕೆಂದ್ರೆ ಇಂದ್ರನಿಗೆ ಅವನು ಆಕ್ಷೇಪ ಮಾಡಿದ, ನಿನ್ಗೇನು ದಡ್ಡ ನೀನು, ಸೋಲು ಗೆಲುವು ನಮ್ ಕೈಯಲ್ಲಿಲ್ಲ, ನಾವು ಕೇವಲ ಪಾತ್ರಧಾರಿಗಳು, ಸೂತ್ರಧಾರ ಒಬ್ಬ ಬೇರೆ ಇದ್ದಾನೆ. ನಿನ್ನ ಕೈ ಎತ್ತಿಸಿದ್ರೆ ನಾನ್ ಸಾಯ್ತೇನೆ, ನನ್ನ ಕೈ ಎತ್ತಿಸಿದ್ರೆ ನಿನ್ ಕತೆ ಮುಗೀತು. ಆದ್ರೆ ಗೆದ್ದಾಗ ನಾನ್ ಗೆದ್ದೆ, ಸೋತಾಗ ನಾನ್ ಸೋತೆ ಅಂತ ನೀನ್ ಅನ್ಕೊಂಡ್ರೆ ಕೈ ಆಡಿಸೋನ್ ನಗ್ತಾ ಇರ್ತಾನೆ, ಸೋತವನು ನಾನೇ ಗೆದ್ದವನು ನಾನೇ ಅಂತ, ಬಾಧ್ಯ ಬಾಧಕತಾಂಗತಃ ಅಂತ. ಹಾಗಾಗಿ ಪ್ರಾಹರತ್ ಕುಲಿಶಂ ತಸ್ಮೈ ಅಮೋಘಂ ಪರಮರ್ದನಂ ಸಯಾನೋ ನ್ಯಪತದ್ಭೂಮೌ ಭಿಚ್ಛಿನ್ನ ಪಕ್ಷ ಇವಾಚಲಃ. ಶತ್ರುಗಳನ್ನು ಮಣಿಸುವುದರಲ್ಲಿ ನಿಪುಣನಾದಂತಹ ಇಂದ್ರ ಬಲಿಯ ಮೇಲೆ ಅತ್ಯಂತ ಗಾಢವಾದ ವಜ್ರಾಯುಧದ ಪೆಟ್ಟನ್ನ ಕೊಟ್ಟ. ಆಗ ವಿಮಾನದ ಮೇಲೆ ಕೂತಿದ್ದ ಬಲಿ ರೆಕ್ಕೆ ಕಡಿದು ಬಿದ್ದ ಹಕ್ಕಿಯಂತೆ ನೆಲಕ್ಕುರುಳಿದ ವಜ್ರದ ಪೆಟ್ಟಿಗೆ. ಕಥೆ ಮುಂದುವರಿಯಿತು. ಇನ್ನೂ ಅನೇಕ ರಾಕ್ಷಸರು ಬರ್ತಾರೆ. ಜಂಭ, ಬಲ, ಪಾಕ, ನಮುಚಿ, ಇವರೆಲ್ಲ ಅನೇಕ ರಾಕ್ಷಸರ ಪ್ರಧಾನ ವ್ಯಕ್ತಿಗಳು. ಸಖಾಯಂ ಪತಿತಂ ದೃಷ್ಟ್ವಾ ಜಂಭೋ ಬಲಿ ಸಖ ಸುಹೃತ್ ಅಭ್ಯಯಾತ್ ಸೌಹೃದಂ ಸಖ್ಯು ಹತಸ್ಯಾಪಿ ಸಮಾಚರನ್. ಬಲಿ ಸಖಃ ಸುಹೃತ್ ಜಂಭ, ಬಲಿಗೆ ಪ್ರಿಯಮಿತ್ರನಾದ, ಬಲಿಗೆ ಹಿತವನ್ನ ಬಯಸುವ ಜಂಭ ಎನ್ನುವ ರಾಕ್ಷಸ ತನ್ನ ಗೆಳೆಯನಾದ ಬಲಿಯ ಪತನವನ್ನ ಕಂಡು ಸಹಿಸ್ಲಿಕ್ಕಾಗ್ಲಿಲ್ಲ. ಅವನ ಮೇಲೆ ಪ್ರೀತಿಯಿಂದ
ಸ್ನೇಹಿತನಾಗಿ ತನ್ನ ಕರ್ತವ್ಯವನ್ನು ನಾನು ನೆರವೇರಿಸಬೇಕು ಅಂತ ಓಡಿ ಬಂದ. ಮುಂದಕ್ಕೆ ಬಂದವನೇ ಸಸಿಂಹವಾಹ ಆಸಾದ್ಯ ಗದಾ ಮುದ್ಯಮ್ಯ ರಂಹಸ ಜತ್ರಾವತಾಡಯ ಚಕ್ರಂ ಗಜಂಚ ಸುಮಹಾಬಲಃ. ಸಿಂಹವಾಹನನಾಗಿ ಜಂಭದಿಂದಲೇ ಬಂದ. ಮಹಾಬಲಶಾಲಿಯಾದ ಆತ ತನ್ನ ಗದೆಯನ್ನೆತ್ತಿಕೊಂಡ, ಇಂದ್ರನ ಕೊರಳಿನ ಬುಡಕ್ಕೆ ಹೊಡೆದ. ಜೊತೆಗೆ ಅವನ ವಾಹನವಾದ ಆನೆಯ ತಲೆ ಮೇಲೂ ಒಂದು ಬಡಿದ. ಗದಾ ಪ್ರಹಾರ ವ್ಯಥಿತೋ ಭೃಶಂ ವಿಹ್ವಲಿತೋ ಗಜ ಜಾನುಭ್ಯಾಂ ಧರಣೀಂ ಸ್ಪೃಷ್ಟ್ವಾ ಕಶ್ಮಲಂ ಪರಮಂ ಯಯೌ. ಭೀಕರವಾದ ಗದೆಯ ಏಟಿಗೆ ತತ್ತರಿಸಿ ಬಿತ್ತು ಆನೆ. ಅದಕ್ಕೆ ಗಾಬರಿಯಾಗಿ ಯಾವ ದಿಕ್ಕಿಗೆ ಹೋಗ್ತಾ ಇದ್ದೇನೆ, ನಾನು ಯಾವ ದಿಕ್ಕಲ್ಲಿ ನಿಂತಿದ್ದೇನೆ ಒಂದು ಗೊತ್ತಾಗ್ಲಿಲ್ಲ. ಕಂಗಾಲಾಯ್ತದು. ಮಂಡಿಯೂರಿ ನೆಲಕ್ಕೆ ಒರಗಿ ಹಾಗೆ ಮೂರ್ಛೆ ಬಿದ್ದೋಯ್ತು ಆನೆ. ತಥೋ ರಥೋ ಮಾತಲಿನ ಹಯೈರ್ದಶ ಶತೈರ್ವೃತಃ ಆನೀತೋ ದ್ವಿಪಮುತ್ಸೃಜ್ಯ ರಥಮಾರುರುಹೇ ವಿಭು. ಇಂದ್ರ ಅದು ಹೀಗೆ ಕಾಲು ಮಡಚಿ ಕೆಳಕ್ಕೆ ಹೀಗೆ ಬೀಳುವಾಗ ತಕ್ಷಣವೇ ಮಾತಲಿ ಅವನ ರಥವನ್ನ ತಂದೊಡನೆ ಮಾತಲಿಯ ರಥವನ್ನ ಏರಿದ. ಎಂಥ ರಥ ಅಂದ್ರೆ ಅದು ಒಂದು ಕುದುರೆಯ ರಥ ಅಲ್ಲ, 1000 ಕುದುರೆಯ ರಥ. ದಶಶತೈರ್ವೃತಃ ಹಯೈಹಿ ವೃತಃ ರಥಃ ಮಾತಲಿನ ಆನೀತಃ. ಮಾತಲಿ ಕೂಡ್ಲೆ ತಂದವನೇ ಆ ಕುದುರೆಯಿಂದ ಇನ್ನೇನು ಬೀಳಬೇಕು ಅನ್ನೋಷ್ಟ್ರಲ್ಲಿ ಹಾರಿ ರಥವನ್ನ ಸೇರ್ಕೊಂಡ ಇಂದ್ರ. ಆನೆಗೆ ಬೇರೆ ವ್ಯವಸ್ಥೆ ಆಯ್ತು, ರಥವನ್ನೇರಿ ಕೂತ. ಯಾರು? ಇಂದ್ರ. ತಸ್ಯ ತತ್ಪೂಜಯನ್ ಕರ್ಮ ಶತ್ರೋರ್ಧಾನವ ಸತ್ತಮ ಶೂಲೇನ ಜ್ವಲತಾತು ತಂತು ಸ್ಮಯಮಾನೋ ಅಹನದ್ ಮೃಧೆ. ಮಾತಲಿ ಸಮಯಕ್ಕೆ ಸರಿಯಾಗಿ ರಥವನ್ನ ತಂದು ನಿಲ್ಲಿಸಿ ಇಂದ್ರನನ್ನ ತನ್ನ ರಥದೊಳಗೆ ಕೂಡಿಸಿಕೊಂಡದ್ದನ್ನ ನೋಡಿ ದಾನವ ಶ್ರೇಷ್ಠನಾದಂತಹ ಜಂಭ, ಅವನಿಗೆ ಅಷ್ಟು ಸ್ವಂತ ಜಂಬ ಇದ್ರು ಜಂಬ ಬಿಟ್ಟು ತುಂಬಾ ಚೆನ್ನಾಗಿ ಯುದ್ಧ ಮಾಡಿದ್ಯಪ್ಪ ಅಂತ ಅವನನ್ನು ಬೆನ್ ತಟ್ಟಿದ. ಅದೇನು ಅಂದ್ರೆ ನನ್ಗೆ ತೊಂದರೆ ಕೊಡದೇ ಇರ್ಲಿ ಅಂತ ಅಷ್ಟೇ. ಹೊಗಳುದ್ರ ಉದ್ದೇಶ ಎಷ್ಟೋ ಸರ್ತಿ ನಮ್ಗೆ ಹೆಚ್ಚು ಕಿರಿಕಿರಿ ಮಾಡದೇ ಇರ್ಲಿ ಅಂತ. ಸ್ಮಯಮಾನೋ ಹನದ್ ಮೃಧೆ, ಅದು ಅವರನ್ನು ಹೊಗಳಿದ ತಕ್ಷಣ ಒಂದು ಕ್ಷಣ ಮೆತ್ತಗಾಗ್ತಾರಲ್ಲ, ತಕ್ಷಣವೇ ಹೊಡೆದು ಬಿಡುದು. ಅವ್ರ ಆಟ ಚೆನ್ನಾಗಿತ್ತು ಅಂದ ತಕ್ಷಣ ಬಹಳ ಶಬಾಸ್ ಅಂತ ಅನ್ನೋದು. ನೆಕ್ಸ್ಟ್ ಇನ್ನೂ ಕಷ್ಟಕರವಾದ ಬಾಲ್ ಹಾಕುದು ಹೇಗೋ ಹಾಗೆ ಅಹನದ್ ಮೃಧೆ ಯುದ್ಧದಲ್ಲಿ ಮಾತಲಿಯ ಮೇಲೆ ಹೊಡೆದ ಶೂಲದಿಂದ. ಸೇಹೇರುಜಂ ಸುದುರ್ಮರ್ಷಂ ಸತ್ವಂ ಆಲಂಬ್ಯ ಮಾತಲಿ ಇಂದ್ರೋಜಂಭಸ್ಯ ಸಂಕ್ರುದ್ಧೋ ವಜ್ರೇಣಾಪಹರಚ್ಚಿರ. ಅತ್ಯಂತ ಅಸಹನೀಯವಾದ ನೋವಾದರೂ ಕೂಡ ಮಾತಲಿ ರಥದ ವಾಘೆಯನ್ನ ಬಿಡ್ಲಿಲ್ಲ, ಕೈಯಲ್ಲಿದ್ದ ಹಗ್ಗವನ್ನ ಬಿಡ್ಲಿಲ್ಲ, ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ಯಾಕಂದ್ರೆ ರಥ ಬಿಟ್ಬಿಟ್ರೆ ಕೌಚಿ ಬಿದ್ರೆ ಅವ್ರು ಯುದ್ಧ ಮಾಡೋದು ಬೇಡ, ಇವನೇ ಕೆಳಗೆ ಬೀಳ್ತಾನೆ. ಹಾಗಾಗಿ ರಥವನ್ನು ಏನಾದ್ರೂ ಬಿಡ್ಲಿಲ್ಲ. ಇಂದ್ರನಿಗೆ ಬಹಳ ಸಂತೋಷ ಆಯ್ತು. ಆದ್ರೆ ಜಂಭನ ಮೇಲೆ ಕೋಪ ಬಂತು. ಕೋಪದಿಂದ ಸಂಕ್ರುದ್ಧ, ಸ್ವಲ್ಪ ಕೋಪ ಅಲ್ಲ, ಸಂಕ್ರುದ್ಧ, ಸಂಸ್ಕೃತದ ಕನ್ನಡದ ಇಂಗ್ಲಿಷ್ನ ಅಲ್ಲ. ವಜ್ರೇಣಾಪಹರಚ್ಚಿರ, ವಜ್ರದಿಂದಲೇನೆ ತಕ್ಷಣವೇ ಅವನ ತಲೆಯನ್ನ ತೆಗೆದು ಬಿಟ್ಟ, ಆಕಾಶಕ್ಕೆ ಹಾರೋಯ್ತು ತಲೆ. ಜಂಭಂ ಶ್ರುತ್ವಾ ಹತಂ ತಸ್ಯ ಜ್ಞಾತಯೋ ನಾರದಾದೃಶೇ ನಮುಚಿ ಸಬಲ ಪಾಕಸ್ತತ್ರೋಪೇಯು ತ್ವರಾನ್ವಿತಾ. ಜಂಭ ಇಳಿಯಿತು ಅಂತ ನಾರದರಿಂದ ತಿಳಿಯಿತು. ಕೋಪಗೊಂಡ ಮತ್ತಿಬ್ಬರು ಬಂದ್ರು ತಲೆ ಕಳ್ಕೊಳ್ಳಿಕ್ಕೆ. ಒಬ್ಬ ಪಾಕ, ಇನ್ನೊಬ್ಬ ನಮುಚಿ. ಬರುವಾಗ ಒಬ್ಬೊಬ್ರೇ ಬರಲಿಲ್ಲ, ಇನ್ನು ನಮ್ಮೊಟ್ಟಿಗೆ ನೀವು ಬನ್ನಿ ಅಂತ ಒಂದಿಷ್ಟು ಜನ ಕರ್ಕೊಂಡ್ ಬಂದ್ರು. ಅವರಿಗೆ ಸಾವಿನ ಹತ್ರ ಬೇಗ ಹೋಗಿ ನಾನು ಮೊದ್ಲು ಬಾಗಿಲು ತಟ್ಟುದು, ನೀನು ಮೊದ್ಲು ಬಾಗಿಲು ತಟ್ಟುದಾ ಅಂತ ಅವರಲ್ಲಿ ಒಂದು ರೇಸ್ ಇದ್ದ ಹಾಗಿತ್ತು. ತ್ವರಾನ್ವಿತಾ, ನಾವು ಮೊದ್ಲು ನರಕದ ಮನೆಗೆ ಹೋಗ್ತೀವಿ, ನಾವು ಮೊದ್ಲು ಹೋಗ್ತೀವಿ ಅಂತ ಇಬ್ರು ಬಂದ್ರು ಇಂದ್ರನ ಮುಂದೆ. ವಚೋಭಿ ಪರುಷೈರಿಂದ್ರಂ ಅರ್ಧಯಂತೋಸ್ಯ ಮರ್ಮಸು ಶರೈರವಾ ಕಿರನ್ ಮೇಘಾಹ ಧಾರಾಭಿರಿವ ಪರ್ವತಂ. ಶತ್ರುಗಳನ್ನ ಗೆದೆಯಲು ಬಾರದೇ ಇದ್ದಾಗ
ಮರ್ಮಾಘಾತವಾದ ಮಾತಿನಿಂದ ಅವರನ್ನ ಹೀಗಳೆಯುವುದು ಒಂದು ಸಹಜವಾದ ರಕ್ಕಸರ ಗುಣ. ಹಾಗಾಗಿ ನಿಷ್ಠುರವಾದ ಮಾತುಗಳಿಂದ ಮರ್ಮಾಘಾತವನ್ನ ಮಾಡಿದ್ರು. ಮೋಡಗಳು ಹೇಗೆ ಒಂದೇ ಸರ್ತಿಗೆ ಜೋರಾದ ಮಳೆಯನ್ನ ಪರ್ವತದ ಮೇಲೆ ಸುರಿಸುತ್ತಾವೋ ಹಾಗೆ ಧಾರಾಭಿರಿವ ಪರ್ವತಂ, ಮೋಡ ಬೆಟ್ಟಕ್ಕೆ ಸಿಲುಕಿದಾಗ ಅಲ್ಲೇ ಸಿಕ್ಕಿ ಹಾಕಿಕೊಂಡು ತನ್ನಲ್ಲಿದ್ದ ಅಷ್ಟು ನೀರನ್ನ ಬಿಟ್ಟು ಹೋಗುತ್ತೆ. ಹಾಗೆ ಇಲ್ಲಿ ಧಾರಾಕಾರವಾದ ಮಳೆ ಬಿದ್ದಾಗ ಪರ್ವತದ ಮಣ್ಣೆಲ್ಲ ಕೆಳಕ್ಕೆ ಜಾರಿ ಹೋಗುವ ಪ್ರಸಂಗಗಳು ಜಾಸ್ತಿ. ಆದ್ರೆ ಮರಗಳಿದ್ರೆ ಮರಗಳು ಬುಡ ಸಹಿತ ಮಣ್ಣನ್ನ ಹಿಡಿದು ಬೆಟ್ಟವನ್ನು ಉಳಿಸುತ್ತೆ. ಆದ್ರೆ ಇಲ್ಲಿ ಇಂದ್ರನ ಮೇಲೆ ಬಾಣದ ಮಳೆಯನ್ನೇ ಸುರಿಸಿದ್ರು ಇಬ್ರು ಸೇರಿ ಒಟ್ಟೊಟ್ಟಿಗೆ. ಬಾಣದ ಮಳೆ ಹೇಗಿತ್ತು ಅಂದ್ರೆ ಮೋಡದ ಮಳೆ ಪರ್ವತದ ಮೇಲೆ ಬಿದ್ದಂತಿತ್ತು. ಹರೀನ್ ದಶ ಶತಾನಾಜೌ ಹರಿಯಶ್ವಸ್ಯ ಬಲಶರೈಹಿ ತಾವದ್ಭಿರರ್ದಯಾಮಾಸ ಯುಗಪಲ್ ಲಘು ಹಸ್ತವಾನ್. ಒಬ್ಬ ಬಲ, ಇನ್ನೊಬ್ಬ ನಮುಚಿ, ಮತ್ತೊಬ್ಬ ಪಾಕ. ಅದರಿಂದಾಗಿ ಇಂದ್ರನಿಗೆ ಹೆಸರಿದೆ ಪಾಕಶಾಸನ, ಜಂಭಶಾಸನ, ಬಲಭಿತ್, ಆಮೇಲೆ ನಮುಚಿಕೃತ್ ಅಂತೆಲ್ಲ ಹೆಸರಿದೆ. ಅದೆಲ್ಲ ಇಲ್ಲೇ ಬಂದದ್ದು. ಜಂಭಶಾಸನ, ಜಂಬಾರಿ ಅದು ಕೂಡ ಯಾಕೆ ಬಂತು ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಕೆಲವೊಂದ್ಸರ್ತಿ ಇದ್ದಕ್ಕಿದ್ದಾಗ ಅವನಿಗೆ ಪಾಕಶಾಸನ ಅಂತ ಯಾಕೆ ಬಂತು, ಅಡಿಗೆ ಮಾಡ್ತಿದ್ನ ಏನು ಇಂದ್ರನಿಗೆ ಕೆಲಸ ಇಲ್ಲದೆ ಇದ್ದಾಗ ಅಂತ ನಾವು ಕೆಲವೊಮ್ಮೆ ಅನ್ಕೊಳ್ಳೋದಿದೆ. ಆದ್ರೆ ಪಾಕ ಅಂತ ಒಬ್ಬ ರಾಕ್ಷಸ. ಪಾಕ ಅಂದ್ರೆ ಅಡಿಗೆ ಅಲ್ಲ. ಪಾಕಶಾಸನ ಅಂದ್ರೆ ಅಡಿಗೆ ಮಾಡುವಾಗ ಮೇಲುಸ್ತುವಾರಿ ಮಾಡ್ಕೊಂಡು ಉಪ್ಪು ಸರಿ ಹಾಕಿದ್ಯಾ, ಹುಳಿ ಸರಿ ಹಾಕಿದ್ಯಾ ಅಂತ ಅಡಿಗೆಯಲ್ಲಿ ಒಬ್ರು ಪ್ರಧಾನ ವ್ಯಕ್ತಿಗಳು ಇರ್ತಾರೆ. ಅವ್ರು ಬಂದು ನೋಡ್ಕೊಂಡು ಹೋಗುವಾಗ ಇವನು ಯಾವಾಗ ಅಡಿಗೆಗೆ ಹೋಗಿದ್ದ ಇಂದ್ರ ಅಂತ ಬಹಳ ಜನ ತಲೆ ಕೆಡಿಸ್ಕೊಂಡು ಹಾಗೆ ಅರ್ಥ ಬರ್ದವರು ಇದ್ದಾರೆ. ಇನ್ನೊಂದು ಅರ್ಥ ಹೇಳ್ಬಹುದು ಶಾಸ್ತ್ರೀಯ. ಪಾಕ ಅಂದ್ರೆ ಭೂಮಿಯಲ್ಲಿ ಪಕ್ವತೆ, ಪಾಕಶಾಸನ ಅಂದ್ರೆ ಮಳೆ ಬರಿಸಿ ಬಿಸಿಯಾದ ನೆಲಕ್ಕೆ ನೀರು ಬಿಟ್ಟಾಗ ಪಾಕ ಜಾಸ್ತಿ ಆಗುತ್ತೆ ನೆಲದಲ್ಲಿ. ಹಾಗಾಗಿ ಬೆಳೆ ಚೆನ್ನಾಗಿ ಬರಬೇಕು ಅಂದ್ರೆ ನೆಲ ಪಕ್ವವಾಗಬೇಕು. ಹಾಗಾಗಿ ಮಳೆ ಬರಿಸುವುದು ಅನ್ನೋದು ಇಂದ್ರನ ಒಂದು ಕಾರ್ಯಭಾರಗಳಲ್ಲಿ ಒಂದಾದ್ರಿಂದಾಗಿ ಭೂಮಿಯಲ್ಲಿ ಪಾಕವನ್ನು ಶಾಸನ ಮಾಡುತ್ತಾನೆ. ಪಕ್ವತೆ ಬರುವುದಕ್ಕೆ ಬೇಕಾದಂತೆ ಮೋಡಗಳಿಗೆ ಶಾಸನ ಮಾಡುತ್ತಾನೆ. ಅದರಿಂದಾಗಿ ಅದು ಒಂದರ್ಥ ಪಾಕಶಾಸನ ಅಂತ. ಯುದ್ಧದಲ್ಲಿ ಬಲಾಸುರ, ಹಿಂದೆ ಹೇಳಿದಂತೆ ಪಾಕ, ನಮುಚಿ ಎಲ್ರೂ ಕೂಡ ಏಕಕಾಲದಲ್ಲಿ ಯುದ್ಧ ಮಾಡಿದರೆ ಇಂದ್ರ ಯುದ್ಧಕ್ಕೆ ತನ್ನ ಕುದುರೆಗಳನ್ನ ಎದುರು ಸಾಗಿಸುವಾಗ ಒಟ್ಟಿಗೆ 1000 ಬಾಣ ಬಿಟ್ಟು ಇಂದ್ರನ ಕುದುರೆಗಳೆಲ್ಲ ಕೊಯ್ಯೊಮರ್ರು ಅಂತ ಹೆರೇಶಾರವ ಮಾಡುವಂತೆ ಮಾಡಿದ. ಹೆರೇಶಾರವ ಅಂತ ಕುದುರೆಗಳು ಕೂಗುವುದಕ್ಕೆ ಸಂಸ್ಕೃತದಲ್ಲಿ ಪದ. ಆನೆ ಗೀಳಿಡುವುದು ಅಂತ ಹೇಳ್ತೇವಲ್ಲ, ಗರ್ಜಿಸುವುದು ಅಂತ ಹೇಳ್ತೇವಲ್ಲ, ಕೀತ್ಕಾರ ಅಂತ ಹೇಳ್ತೇವಲ್ಲ, ಈ ಕಪಿಗಳು ಕೂಗುವುದಕ್ಕೆ ಕೀತ್ಕಾರ ಅಂತಾರೆ. ಹಾಗೆ ಈ ಕುದುರೆ ಬೊಬ್ಬೆ ಹಾಕುವುದನ್ನ ಅಥವಾ ಕುದುರೆ ಕೂಗನ್ನ ಮಾಡುವುದಕ್ಕೆ ರೇಷಾರವ ಅಂತ ಶಬ್ದ ಕರೀತಾರೆ. ಅವುಗಳೆಲ್ಲ ಬೊಬ್ಬೆ ಹಾಕಿದ್ವು. ಶತಾಭ್ಯಾಂ ಮಾತಲಿಂಪಾಕೋ ರಥಂ ಸಾವಯವಂ ಪೃಥಕ್ ಸಕೃತ್ ಸಂಧಾನ ಮೋಕ್ಷೇಣ ತದದ್ಭುತಮಭೂತ್ ರಣೇ. ಪಾಕಾಸುರ 200 ಬಾಣಗಳಿಂದ ಮಾತಲಿಯ ಮೇಲೆ ಹೊಡೆದ, ರಥದ ಧ್ವಜದ ಮೇಲೆ ಬಿಟ್ಟ, ಜೊತೆಗೆ ರಥದ ಇನ್ನಿತರ ಅವಯವಗಳಿಗೆಲ್ಲ ಪ್ರತ್ಯೇಕವಾಗಿ ಮತ್ತೆ ಮತ್ತೆ ಬಾಣಗಳನ್ನು ಬಿಟ್ಟ. ಆಗ ಅಷ್ಟೂ ಬಾಣಗಳನ್ನ ಒಮ್ಮೆಲೆ ಎಸೆದದ್ದನ್ನು ನೋಡಿದಾಗ ಸ್ವತಃ ಸುತ್ತಲೂ ನಿಂತಿದ್ದ ದೇವತೆಗಳೇ ವಿಸ್ಮಯಗೊಂಡ್ರು. ತದದ್ಭುತಮಭೂದ್ರಣೆ. ಕುದುರೆ ಮೇಲೆ, ಮಾತಲಿಯ ಮೇಲೆ, ಧ್ವಜದ ಮೇಲೆ, ಚಕ್ರದ ಮೇಲೆ, ಆಯುಧಾಗಾರದ ಮೇಲೆ ಒಟ್ಟಿಗೆ ಬಾಣ ಬಿಡುವುದು ಬಹಳ ಕಷ್ಟ. ಒಟ್ಟೊಟ್ಟಿಗೆ ಅಷ್ಟೂ ದಿಕ್ಕನ್ನ ಬೇರೆ ಬೇರೆ ಗುರಿಯನ್ನು ಒಂದರಲ್ಲೇ ಇಡುವುದು ಕಷ್ಟ. ಆದ್ರೆ ಅಂಥದ್ದೊಂದು ಚಾಕಚಕ್ಯತೆ ಪಾಕನ ಕೈಯಲ್ಲಿತ್ತು. ಅದಕ್ಕೆ ಅವನನ್ನು ಪಕ್ವ ಅಂತ ಕರೆಯುವುದಿರ್ಬೇಕು. ಬಾಣ ಬಿಡುವುದರಲ್ಲಿ ಒಳ್ಳೆ ಪಕ್ವನಾಗಿದ್ದ, ಅಭ್ಯಾಸ ಚೆನ್ನಾಗಿ ಮಾಡಿದ್ದ. ಆದ್ರೆ ಏನ್ ಮಾಡುದು, ಕೆಲವರು ಬಹಳ ಬುದ್ಧಿವಂತರಿರ್ತಾರೆ, ದೇಶಕ್ಕೆ ಬಹಳ ಮಾರಕರಾಗಿರ್ತಾರೆ. ಜಿರಳೆಗಳ ತರ. ಜಿರಳೆ ಬಹಳ ಬುದ್ಧಿವಂತ, ಆದ್ರೆ ಅದು ದೇಶಕ್ಕೇನೆ ಅಪಾಯಕಾರಿ.
ಮನೇಲಿ ಒಂದು ಸೇರ್ಕೊಂಡ್ರೆ ಇಡೀ ಊರನ್ ತಿಂದಾಕತ್ತೆ. ಅದನ್ನ ನೋಡಿನೇ ಅರ್ಧ ಜನ ಅರ್ಧ ಜೀವ ಬಿಡ್ತಾರೆ. ಹಾಗಾಗಿ ಸರಿ, ಇನ್ನು ಮುಂದೆ ಮತ್ತೆ ಯುದ್ಧ ಮುಗಿಯುವುದಿಲ್ಲ ಇವತ್ತು ನಮ್ದು. ನಾಳೆ ಯುದ್ಧ ಮುಂದುವರಿಸೋಣ. ನಮುಚಿ ಬರ್ತಾನೆ, ಇನ್ನು ಬಲ ಬರ್ತಾನೆ, ಅವರೆಲ್ಲ ಹೇಗೆ ಯುದ್ಧ ಮಾಡಿದ್ರು ಅನ್ನೋದನ್ನ ನಾಳೆ ಅನುಸಂಧಾನ ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾನುಸತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.